ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ಪ್ರಯಾಣ ಪ್ರಾರಂಭವಾಗಿದ್ದು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಅದ್ಭುತವಾದ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ. ಮಂಜಿನಿಂದ ಆವರಿಸಿಕೊಂಡಿರುವ ಈ ಬೆಟ್ಟದಲ್ಲಿ ತಂಪಾದ ಗಾಳಿ ಮತ್ತು ಸುತ್ತಮುತ್ತಲಿನ ಹಸಿರು ವಾತಾವರಣ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತದೆ. ಬೆಟ್ಟದ ತುದಿಯಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವರ ದರ್ಶನ ಪಡೆದು ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಸಿಗುತ್ತದೆ. ಮಂಜಿನ ನಡುವೆ ಕಾಣುವ ದೇವಾಲಯದ ದೃಶ್ಯ ನಿಜಕ್ಕೂ ಒಂಥರ ಅದ್ಭುತ. ಪ್ರಕೃತಿ ಮತ್ತು ಭಕ್ತಿ ಒಂದೇ ಜಾಗದಲ್ಲಿ ಒಂದಾಗಿರುವಂತಹ ಅನುಭವ ಇಲ್ಲಿಗೆ ಬಂದಾಗ ಮಾತ್ರ ಸಿಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಮಂಜು ಆವರಿಸಿಕೊಂಡಿದೆ ಅಂತ. ನನಗಂತೂ ಇಲ್ಲಿಗೆ ಬಂದ ಮೇಲೆ ಒಂಥರ ಖುಷಿ. ನಿಜ, ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಇಲ್ಲಿನ ವಾತಾವರಣ ಚೆನ್ನಾಗಿದೆ ಗಾಯ್ಸ್. ಮಂಜಿನ ನಡುವೆ ಕಾಣುವ ದೇವಾಲಯದ ದೃಶ್ಯ ನಿಜಕ್ಕೂ ಒಂಥರ ಅದ್ಭುತ. ಗೋಪಾಲಸ್ವಾಮಿ ಬೆಟ್ಟ, ಈ ಸುಂದರ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಮುಂದಿನ ಪ್ರಯಾಣ ನಂಜನಗೂಡು. ಕಪಿಲ ನದಿಯ ತೀರದಲ್ಲಿರುವ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ದೇವಾಲಯದ ಶಾಂತ ವಾತಾವರಣ, ಭಕ್ತರ ಭಕ್ತಿ ಮತ್ತು ದೇವರ ದರ್ಶನ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತದೆ. ನಂಜನಗೂಡಿನಲ್ಲಿ ದರ್ಶನ ತುಂಬ ಚೆನ್ನಾಗಿ ಆಯಿತು. ಒಂದೇ ದಿನದಲ್ಲಿ ಪ್ರಕೃತಿಯ ಅದ್ಭುತ ಸೌಂದರ್ಯವು ಹಾಗೂ ದೇವರ ದರ್ಶನವು ನನಗೆ ಸಿಕ್ಕಿತು. ಈ ಪ್ರಯಾಣ ನನ್ನ ಜೀವನದಲ್ಲಿ ಸುಂದರ ನೆನಪುಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಈ ನನ್ನ ಪುಟ್ಟ ಲಾಗನ್ನು ಮುಗಿಸ್ತಿದ್ದೇನೆ.